ಪೂರ್ವಿತಾ, ಏನು ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಬೇಡ. ಎಂತ ಹೇಳಿದೆ ನಾನು? ಏನು ಇಲ್ಲದೆ ಇದ್ದಿದ್ದೇನು ಹೇಳಿದೆ? ಇಲ್ಲಿ ಒಳಗೆ ಏನು ನಡೀತು ಅಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ಮತ್ತು ಮನೆಗೆ ಬಂದಾಗ ಹಿಂಗೆ ಹೇಳಿದ್ರು ಬಾವ ಅಂತ ಹೇಳಿ ನೀನು ಬೇಜಾರು ಮಾಡ್ಕೊಳೋದು ಬೇಡ. ಸುಮ್ಮನೆ ಇದ್ದುಬಿಡು ಅಷ್ಟೇ. ಅದನ್ನೇ ನಾನು ಕೇಳ್ತಿದ್ದೀನಿ ಬಾವ. ಏನು ನಡೀತು ಒಳಗೆ ಅಂತ? ನಡಿಬಾರ್ದಿದ್ದಂಥದ್ದು. ಅದು ಸುಸ್ತಾಗಿ ಮಲಗಿದೆ, ನೀವೆಷ್ಟು ಸಲೀಸಾಗಿ ಮಾತಾಡ್ಕೊಂಡು ಹೊರಗಡೆ ಹೋಗ್ತಿದ್ದೀರಲ್ಲ. ನಾರ್ಮಲ್ಲಾಗಿ ಈಗ ಸಾಮಾನ್ಯ ಸರಿ ಇರೋ ಮನುಷ್ಯರಿಗೆ ಹಿಂಗೆ ಸುಮ್ಮನೆ ಸುಸ್ತಾಗ್ತದೆ ಅಂದರೆ ಏನು ಎತ್ತ ಅಂತ ವಿಚಾರಿಸ್ತಾರೆ. ನೀವು ನೋಡಿದ್ರೆ ಅವಳು ಗರ್ಭಿಣಿ. ಅದನ್ನು ಬಿಟ್ಟು ನೀವು ಹಿಂಗೆ ಹೋಗ್ತಿದ್ದೀರಲ್ಲ, ನಿಮಗೆ ಮನ್ಸೊಳಗೆ ಸ್ವಲ್ಪನೂ ಏನು ಅನ್ನಿಸ್ತಾ ಇಲ್ಲ? ಏನಾತೇನೋ ಏನೋ ಅನ್ನೋ ಆತಂಕನೇ ಇಲ್ಲ ನಿಮಗೆ? ಅದು ಯಾವ ಥರ ಭಾವ ಅದು? ಮತ್ತೆ ಇಲ್ಲಿ ಏನು ನಡೀತು ಅಂತ ಗೊತ್ತಿಲ್ಲ ಅಂತೀರಲ್ಲ, ಹೇಳ್ಬಿಡಿ. ಏನು ನಡೀತು ಅದನ್ನಾರು ಹೇಳಿ. ಅಮ್ಮ, ಪೂರ್ವಿತನ ಸುಮ್ಮನಿರಕ್ಕೆ ಹೇಳ. ನೋಡು, ಹಚ್ಚಾಕಿ ಕೊಡೋದೆಲ್ಲ ಹಚ್ಚಾಕಿ ಕೊಟ್ಕೊಂಡು ಮತ್ತು ಸುಮ್ಮನೆ ನಾಟಕ ಮಾಡಬೇಡ ಸರಿತಾ. ಸುಮ್ಮನೆ ಮಲ್ಕಿಂಡ್ರೆ ಒಂದಾತು. ಹಚ್ಚಾಕಿ ಕೊಟ್ಟಿದ್ದ? ಎಂತ ಹಚ್ಚಾಕಿ ಕೊಟ್ಟಿದ್ದ? ನಾನು ಈಗಿನ್ನೂ ಒಳಗೆ ದಾಟ್ತಿದ್ದೀನಿ. ಎಂತ ಹಚ್ಚಾಕಿ ಕೊಟ್ಟಾಳೆ ಅವಳ? ಎಂತ ಮನೆ ಒಳಗೆ ಈ ಥರ ಕರ್ಕರೆ ಪೂರ್ವಿತ, ಸುಮ್ಮನಿರಿ. ನೀವು ಹೋಗಿ ಅದಕ್ಕೇನೋ ತಿಳುವಳಿಕೆ ಇಲ್ಲದೆ ಮಾತಾಡ್ತದೆ. ನೀವು ಹೋಗಿ, ನೀವು ಎಂಥ ಕೆಲಸ ಇತ್ತೇನಾ, ಹೋಗಿ ಮಾಡ್ಕೊಳ್ಳಿ, ಹೋಗಿ. ನೀ ಸುಮ್ಮನಿರಮ್ಮ. ನಾ ಏನು ಇಲ್ಲಿ ಜಗಳ ಮಾಡ್ತಿಲ್ಲ ಆತ, ಹೇಳ್ತಿದ್ದೀನಿ. ಈ ಗಂಡಸರಿಗೆ ಕೆಲವೊಂದ್ಸರಿ ಗೊತ್ತಾಗಲ್ಲ, ನಾವೇ ಹೇಳ್ಬೇಕಾಗ್ತದೆ. ಈ ಅಕ್ಕ ಮಾಡೋದು ಹಾಗೆ. ಏನಾಗ್ತದೆ ಜೀವದಲ್ಲಿ, ಏನು ಎತ್ತ ಅಂತ ಒಂಚೂರು ಹೇಳಿದ್ರೆ ಅವರಿಗೂ ಗೊತ್ತಾಗ್ತದೆ. ಹಂಗೆ ಅವ್ರೇನು ಮನುಷ್ಯರಲ್ಲ. ನಾವೇನು ಹೇಳದೆ ಇದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ. ನಾನೇನು ಜಗಳ ಮಾಡ್ತಿಲ್ಲಪ್ಪ. ಈಗ ಅಂತಾನೆ ಅಲ್ಲ ಬಾವ, ಈಗಾರ ಅಮ್ಮ ಇತ್ತು, ನಾನಿದ್ದೆ, ಎಲ್ಲ ಆಯ್ತು. ಈಗ ನಿಮ್ಮ ಅಮ್ಮನೂ ಇದ್ದರು, ಅವರು ಬಂದು ನೋಡ್ಕೊಂಡು ಹೋಗ್ಯಾರೇನು. ಯಾರು ಇಲ್ಲದೆ ನೀವೇ ಇಬ್ಬರು ಮನೇಲಿದ್ದಾಗ ಅವಳಿಗೆ ಹಂಗೆ ಸುಸ್ತಾಗಿ ನಿಮ್ಮ ಪಾಡಿಗೆ ನೀವು ಬಿಟ್ಟು ಹೋಗ್ಬಿಟ್ರೆ ಏನಾಗಬೇಕು ಕತೆ? ಅವಳೇನು ಸರಿ ಇರೋ ಮನಸ್ತಿನಾ? ಒಂದ್ಸರಿ ಹುಷಾರಿಲ್ಲದೆ ಏನೇನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತು. ಎಷ್ಟು ಕೇರಾಗಿ ನೋಡಿಕೊಂಡ್ರೂ ಸಾಕಾಗಲ್ಲ, ಗೊತ್ತಾ? ಅಲ್ಲ, ನೀವು ನನಗಿಂತ ತುಂಬ ದೊಡ್ಡವರು, ನಾನು ನಿಮ್ಗೆ ಹೇಳೋ ಅಗತ್ಯೇನಿಲ್ಲ. ಆದರೂ ಒಂದೊಂದ್ಸತಿ ಯಾಕೆ ಹಿಂಗೆ ಮಾಡ್ತೀರಾ ಏನಪ್ಪ? ಮತ್ತೆ ನೋಡಿದ್ರೆ ಹಚ್ಚಾಕಿ ಕೊಡ್ತೀಯಾ ಹಾಗೆ ಹಿಂಗೆ ಅಂತಿದ್ದೀರಿ. ಏನು ಬಾವ ಇದು? ಈ ಟೈಮಲ್ಲಾರು ಅವಳೊಂಚೂರು ನೆಮ್ಮದಿಯಿಂದ ಇರಕ್ಕೆ ಬಿಡಿ. ಮಗು ಅವಳೊಬ್ಳದ್ದೇ ಅಲ್ಲ, ನಿಮ್ಮದುವ. ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮಗೂ ಇರಲ್ಲ ಹಂಗಾರೆ? ಮಗು ಚೆನ್ನಾಗಿರ್ಬೇಕು ಅಂದರೆ ತಾಯಿ ಚೆನ್ನಾಗಿರ್ಬೇಕು ಮೊದಲು. ಅದನ್ನು ನಾನೇನು ಹೇಳೋದು ಬೇಡ ಬಿಡಿ, ನಿಮಗೆ ಗೊತ್ತಿರ್ತದೆ. ಪೂರ್ವಿತಾ, ನನ್ನವೇ ತಲೆ ಬಿಸಿ 108 ಅದವೆ. ನಿಧಾನದಿಂದ ಮಾತಾಡ್ತಿದ್ದೀನಿ ನಾನು. ಮತ್ತೆ ಬೇಡ ಮನೆಗೆ ಬಂದಾಗ ಎಂತಕ್ಕಿದು ಅಂತ ನಿನ್ನ ಹತ್ರ ಪಾಠ ಹೇಳಿಸ್ಕೊಳಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಗೊತ್ತು ನಿಂಗೆ ಭಾಳ ಗೊತ್ತಿದ್ರೆ ನಂಗೆ ಹಂಗೆ ಸ್ವಲ್ಪನಾರು ಗೊತ್ತು, ಎಲ್ಲಿ ಹೆಂಗಿರ್ಬೇಕು, ಹೆಂಗೆ ನಡ್ಕೋಬೇಕು ಅಂತ. ಈಗಷ್ಟೇ ಹೋಗಿ ಅಲ್ಲಿ ಫಂಕ್ಷನಿಗೆ ಹೋಗಿವೆ, ಹಂಗೆ ಅಷ್ಟಿದ್ದ ಮಾದ್ರೆ ಫಂಕ್ಷನಿಗೆಲ್ಲ ಕರ್ಕೊಂಡು ಹೋಗ್ತಿದ್ನ. ಈಗ ನಾನು ಖುಷಿಲಿ ಇರಬೇಕು ಅಂತಲೇ ಕರ್ಕೊಂಡು ಹೋಗಿದ್ದಲ್ಲ. ಅಲ್ಲೆಲ್ಲ ಗನಾಗ ನಗಾಡ್ಕೊಂಡು ಮಾತಾಡ್ಕೊಂಡದೆ. ಮನೆಗೆ ಬರ್ಬೇಕಾರೆ ಸುಸ್ತು ಅಂತ ಏನು ಮಲ್ಕಿತ್ತದೆ. ಒಂದೊಟ್ಟು ಕಾಫಿ ಕೊಡು ಅಂದರೆ ಎದ್ದು ಬಂದು ಕೊಡೋಕ್ಕಾಗಲ್ಲಂತ. ಅದಕ್ಕೆ ಗಂಡಸು ನಾನು, ಸಿಟ್ಟು ಬರ್ತದೆ ಬರಲ್ಲ. ಹಾಂ, ಗಂಡಸು ನೀವು, ಸಿಟ್ಟು ಬರ್ತದ? ಯಾಕೆ ಹೆಂಗಸರು ಸಿಟ್ಟು ಬರಲ್ಲನ? ಸಿಟ್ಟು ಎಲ್ಲರಿಗೂ ಬರ್ತದೆ. ಗಂಡಸು ಅಂದಕ್ಕೂ ಅದರಲ್ಲಿ ಏನು ಸ್ಪೆಷಲ್ ಆಗಿ ಏನು ಇರಲ್ಲ. ಸ್ಪೆಷಲ್ ಆಗಿ ನೋಡ್ಕೋಬೇಕಾಗಿದ್ದು ನೀವೀಗ ಅವಳನ್ನ ಹೆಣ್ಣಾಗಿ. ಅವಳು ಇದನ್ನೆಲ್ಲ ಅನುಭವಿಸ್ತಾ ಇದ್ದಾಳಲ್ಲ ಕಷ್ಟನ, ಅದಕ್ಕೊಂಚೂರು ಕೇರಾಗಿ ನೋಡ್ಕೋಬೇಕು ಅಂದಿದ್ದು. ಫಂಕ್ಷನಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಅವಳನ್ನ ಖುಷಿಲಿಟ್ರಿ ಅಂತ ಲೆಕ್ಕನಾ? ಯಾಕೆ ನೀವು ಹೋಗ್ಲನ್ ಫಂಕ್ಷನಿಗೆ? ನೀವು ಖುಷಿ ಪಡ್ಲನ? ನೀವೇ ಕರ್ಕೊಂಡು ಹೋಗಿದ್ದು ಅವಳನ್ನ ಖುಷಿ ಪಡಿಸಿದ್ರಿ ಅಂತ ಯಾಕೆ ಅನ್ಕೋತೀರಿ? ಅವಳ ಜೊತೆ ನೀವು ಹೋಗಿರಿ, ನೀವು ಖುಷಿ ಪಟ್ಟಿರಲ್ಲ, ಅದನ್ನ ಯಾಕೆ ಮೆನ್ಷನ್ ಮಾಡಲ್ಲ ನೀವು? ಅದನ್ನೇ ಏನು ದೊಡ್ಡ ಸಾಧನೆ ಮಾಡಿದವ್ರ ಥರ ಹೇಳ್ತಿದ್ದೀರಲ್ಲ ಬಾವ ನೀವು. ಫಂಕ್ಷನ್ನಲ್ಲಿ ನಗಾಡ್ಕೊಂತ ಮಾತಾಡ್ಕೊಂತ ಇತ್ತು, ಮನೆಗೆ ಬಂದಕ್ಕೂ ಸುಸ್ತು ಇವೆಲ್ಲ ಹೇಳಿ ಕೇಳಿ ಬರ್ತಾವ. ಮನೆಗೆ ಬಂದ್ಮೇಲೆ ಅವಳಿಗೆ ಸುಸ್ತಾಗಿರ್ಬೋದು. ಒಂದು ದಿವಸಕ್ಕೆ ನಿಮಗೆ ಹೋಗಿ ಒಂದು ಕಾಫಿ ಬಗ್ಸ್ಕೊಂಡು ಕುಡಿಯೋಕ್ಕಾಗಲ್ಲ. ಅದು ಕೊಡ್ಲ ಅಂದ ಕೂಡ ನನಗೆ ಸಿಟ್ಟು ಬರ್ದೇ ಇರ್ತದನ್ನು ಗಂಡಸು ನಾನು ಅಂತೀರಲ್ಲ. ಅದು ಯಾವ ಥರ ಅದು? ನಿಮಗೆ ಕಾಫಿ ಕುಡಿಬೇಕು ಅನ್ನಿಸ್ದಕ್ಕೂ ಅವಳು ಕಾಫಿ ತಂದು ಕೊಡ್ಬೇಕು ಅಂತ ಗೊತ್ತಾಗ್ತದೆ. ಅದೇ ಅವಳಂಚು ಸುಸ್ತಾಗಿ ಮಲಗಿದಾಗ ಏನು ಎತ್ತ ಅಂತ ಕೇಳಬೇಕು ಅಂತ ಅನ್ಸಲ್ಲ ನಿಮಗೆ? ಏನು ಅವಳು ಪೂರ್ತಿ ನಿಮ್ಮ ಸೇವೆ ಮಾಡೋಕ್ಕೆ ಇರೋದು? ಏನು ಅವಳು ಸಾಯಂಗಾದ್ರೂ ನಿಮ್ಮ ಸೇವೆ ಮಾಡ್ತಾನೆ ಇರಬೇಕು ಅಲ್ಲ? ಪೂರಿತಾ, ನಿಲ್ಸ, ಸಾಕು ನಿಲ್ಸಿ ಹೇಳ್ತೀನಿ. ನೀನು ಸುಮ್ಮನಿರಮ್ಮ, ಸುಮ್ಮನಿರು. ನೀವೆಲ್ಲ ಇದೇ ಥರ ಹೇಳಿನೇ
ಹೆಣ್ಮಕ್ಳು ಅಂದ್ರೆ ಏನು ಬರ್ಬೇಕು, ಗಂಡನ ಸೇವೆ ಮಾಡ್ತಾ ಇರ್ಬೇಕು, ಅವ್ರಿಗೆ ಜೀವ ಹೋಗ್ತಾದ್ರೂ ಅವ್ರ ಸೇವೆ ಮಾಡ್ತಾನೆ ಇರ್ಬೇಕು. ಹಂಗೆ ಕಳ್ಸಿ ಅವಳಿಗೆ, ಅವಳು ಅದನ್ನೇ ಮಾಡ್ತಾಳೆ. ಇವ್ರಿಗೆ ಅದೇ ಅಭ್ಯಾಸ ಆಗಿ ಹೋಗಿದೆ. ಏನೇ ಆದರೂ ಅವಳು ಬರಬೇಕು, ಸೇವೆ ಮಾಡಬೇಕು ಅಷ್ಟೇ. ಅವಳನ್ನೇನು ಯಾರು ಕೇರ್ ಮಾಡಬೇಕು ಅನ್ನೋದೇನಿಲ್ಲ. ಗರ್ಭಿಣಿ ಅವಳು ಅಷ್ಟು ಸುಸ್ತಾಗಿ ಮಲಗ್ಯಾಳೆ, ಏನೂ ಆಗ್ಲ ಅನ್ನೋ ಥರ ಆರಾಮಾಗಿ ಓದ್ತಾ ಇದ್ದಾರೆ. ಅದು ಅಲ್ಲಿ ನಗಾಡ್ತಾ ಮಾತಾಡ್ಕೊಂಡಿದ್ಲಂತೆ, ಇಲ್ಲಿ ಬಂದಕ್ಕೂ ಎದ್ದು ಕಾಫಿ ಕೊಡ್ಬೇಕಂತೆ. ಈಗ ಹಿಂಗಿದ್ದರಿಗೆ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನಾದರೂ ಜ್ವರನ ಏನೋ ಶುರು ಆಗ್ಬೋದು. ಆಗಲ್ಲ ಅಂತ ಏನಾದ್ರು ಗ್ಯಾರಂಟಿ ಇದೆ? ಇಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಇತ್ತಿದ್ದೆ, ಈಗ ಯಾಕೆ ಹಿಂಗಾತು ಅಂದರೆ ಹುಡ್ತಲಿಂದ ಬರಲ್ಲ ಕಾಯಿಲೆ, ಅವಾಗವಾಗಲೇ ಬರೋದು. ಇದೆಂತ ಈಗ ಮಾತು ಎಲ್ಲಿಂದ ಎಲ್ಲಿಗೆ ಕೇಳ್ತಾ ಇದೆ? ಯಾರು ಅಲೈಸ್ದಲ್ಲಿ ಏನು ತಿಳ್ಕೊಬೇಕಾ? ಏನು ಜಗಳ ಮಾಡ್ಕಿದ್ದಾರೆ? ಈಗ ನೆಂಟ್ರು ಬಂದರೆ ನೆಂಟ್ರ ಹತ್ರ ಜಗಳ ಮಾಡ್ತಾರೆ ಅಂತ ಆಗ್ತದೆ. ಸ್ವಲ್ಪ ಸುಮ್ಮನಿರ. ಸರಿ, ನೀನಾರು ಹೇಳ್ಬಾರ್ದ ನಿನ್ನ ತಂಗಿಗೆ? ಅತ್ತೆ, ಸರಿತನ ತಂಗಿಗೆ ಬುದ್ಧಿ ಹೇಳಬೇಕು ಅಂತ ಗೊತ್ತಾಗ್ತದೆ. ಅದು ಸರಿಯಾಗಿ ಮಾತಾಡ್ತೀರ ಅವಳಿಗೆ. ನಿಮ್ಮ ಮಗಗೆ ಬುದ್ಧಿ ಹೇಳಬೇಕು ಅಂತ ನಿಮಗೆ ಅನ್ನಿಸ್ತಿಲ್ಲ? ನೀವು ಅವಳ ಸ್ಟೇಜ್ ದಾಟೆ ಬಂದವರು. ಅವ್ಳಿಗೆ ಇದು ಏನಂತ ನಿಮಗೆ ಗೊತ್ತಿರ್ತದೆ, ನನಗೂ ಗೊತ್ತಿರಲ್ಲ ಬಿಡಿ. ನೀವಾದರೂ ಹೇಳ್ಬೋದಲ್ಲ, ಈ ಟೈಮಲ್ಲಿ ಹಿಂಗೆಲ್ಲ ಆಗ್ತಿರ್ತದೆ, ಸ್ವಲ್ಪ ಸುಧಾರಿಸ್ಕೆ ಅಂತ. ಮತ್ತು ಮಗುಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ. ಸುಮ್ಮನಿರಮ್ಮ, ಅವಳಿಗೇನು ಹೇಳ್ತೀವಿ? ಬುದ್ಧಿ ಹೇಳೋದೆ ಅಂತ ಹೇಳ್ಕೊಟ್ಟಾಳೆ, ಹಿಂಗೆ ಮಾತಾಡೋ ಅಂತ. ಅದನ್ನು ಹೇಳ್ತಾ ಇದೆ ನೋಡು. ಮತ್ತೆ ಪೂರ್ವಿತಾ, ಭಾಳ ಇದರಲ್ಲಿ ಮಾತಾಡಬೇಡ. ನಿನ್ನ ಮನಸ್ಸಿಗೇನು ಭಾಳ ದುಡ್ಡದೆ ಕಾಸದೆ, ನಾನು ಏನು ಮಾತಾಡಿದ್ರು ನಡೀತದೆ ಅಂತ ಲೆಕ್ಕ ಹಾಕಿಯೇನ? ನಾವು ಹಂಗೇನು ಇಲ್ಲೇನು ಭಿಕ್ಷೆ ಬೇಡಕ್ಕೆ ನಿಲ್ಲ. ನಿಮಗೆ ಭಾಳ ಇದ್ರೆ ನಮಗೆ ಸ್ವಲ್ಪನಾರು ಅದೇ. ನಿಮ್ಮ ಮನೆ ದುಡ್ಡಿದ್ರು ನಿಮ್ಮ ಮನೇಲಿ ಇಟ್ಕ. ಇಲ್ಲಿ ಬಂದು ಈ ಹಂಬಾಕಿನ ಮಾತೆಲ್ಲ ಆಡಬೇಡ ನೋಡು, ಹೇಳಿನಿ. ನೀವು ಹಾಗೆ ಮಾಡ್ತಿದ್ದೀರಲ್ಲ, ಅದಕ್ಕೇನೋ ತಿಳುವಳಿಕಿಲ್ಲ, ಹಂಗೆ ಇದು ಮಾಡ್ತದೆ ಅಂದರೆ ನೀವು ಸುಮ್ಮನೆ ಹೋಗಬಾರ್ದ ಹೊರಗೆ? ಅದು ಇಲ್ಲಿ ಒಂದೇ ಸತಿ ಅಕ್ಕಷ್ಟು ಸುಸ್ತಾಗಿ ಮಲಗಿದ್ದು ನೋಡಿಬಿಡ್ತಲ್ಲ, ಅದಕ್ಕೆ ಒಂಥರ ಸಿಟ್ಟು ಬಂದಂಗೆ ಆತೇನ ಆಗಲಿ. ಆತಲ್ಲ, ಈಗ ಹೋಗಿ ನಿಮ್ಮ ಕೆಲಸ ಎಂತಾರೆ ಅದೇನು ನೋಡಿ ಹೋಗಿ. ನಂಗೇನಾರು ಕೆಲಸ ಅದೆಯೋ ಇಲ್ಲೋ ಮಾಡಬೇಕೋ ಬೇಡ ಅದನ್ನು ನಾನು ತೀರ್ಮಾನ ಮಾಡ್ತೀನಿ. ಮನೆಗೆ ಬಂದವ್ರ ಹತ್ರ ಹೇಳಿಸ್ಕೊಂಡು ಮಾಡಬೇಕಾಗಿದ್ದಿಲ್ಲ. ಇವಾಗೆ ಸ್ವಲ್ಪ ಸುಮ್ಮನಿರ ಮರಯ್ಯ. ಎಂತ ಹತ್ರ ನಿಮಗೆ? ಅವ್ರು ಇದು ಮಾಡ್ತಾರಂತ ಇವನು ಹಾಗೆ ಮಾಡ್ತಾನೆ. ಎಂತ ಈಗ ಅವ್ರು ಹೇಳ್ಬಾರ್ದು ಅಂತ ಹೇಳಿದ್ರ? ಸುಮ್ಮನೆ ಮಾತು ಮುಂದುವರಿಸ್ಬೇಡಿ, ಹೋಗಿ ಅಂತ ಹೇಳಿದ್ರು. ಏನು ದೊಡ್ಡವರು ಸಣ್ಣರು ಅನ್ನೋದೊಂದು ಇದಿಲ್ಲ ನಿಮಗೆ? ಯಾರ ಹತ್ರ ಮಾತಾಡ್ತಿದ್ದೀಯ ಅನ್ನೋ ಜ್ಞಾನ ಅದೆಯಾ? ಹೋಗಲಿ ಬಿಡಿ. ಅವ್ರು ಹೇಳಿದ್ರು ಅಂತ ನಾನೇನು ಅದನ್ನು ಮನಸ್ಸಿಗೆ ತಗೊಳಲ್ಲ. ಸಿಷ್ಟಿಗೆ ದಿಷ್ಟಿಲ್ಲ ಅಂತ ಅವನೊಂದು ಮಾತು ಬರ್ತವೆ. ಪೂರ್ವಿಕ ನಡಿ, ನೀನು ನಡಿ, ಹೇಳ್ತೀನಿ ಏನೋ ಮಾತಾಡಬೇಡ ಅಂತಾನೆ. ಹಿಂಗೆ ಮಾತಾಡ್ತಾ ಕೂತ್ರೆ ಅದಕ್ಕೆ ಇನ್ನೂ ಹೆಚ್ಚಾಗ್ತದೆ ಮರತ್ತೆ ಸುಸ್ತು. ಸಣ್ಣ ಇದನ್ನು ಅದು ಮನಸ್ಸಿಗೆ ತಗೊಳೋದು ಜಾಸ್ತಿ. ಇದು ಸರಿತಾ, ನೀ ಅಂತ ತಲೆ ತಗೋಬೇಡ. ಸುಮ್ಮನೆ ಮಲ್ಕೆ ಒಂದು ಲೋಟ ಎಂತಾರು ಕುಡಿಯೋಕ್ಕೆ ಅಷ್ಟು ಬಂದು ಕೊಡ್ಲನ? ಬೇಡ ಅಮ್ಮ, ಕುಡಿಯೋಕ್ಕೆ ಅಂತ ಬೇಡ ಮರತೆ. ನಾನು ನಿಮ್ಮನ್ನು ಇರೋಕ್ಕೆ ಹೇಳಿದ್ದೇ ತಪ್ಪಾಯ್ತು. ನೀವು ಹೋಗಿಬಿಟ್ಟಿದ್ರೆ ಸರಿ ಆತಿತ್ತು. ಇರೋಕ್ಕೆ ಹೇಳಿದ್ದೆ ತಪ್ಪಾಗಿತ್ತು. ಪೂರ್ವಿತಾ, ಬಾ, ನೀ ಇಲ್ಲಿ ಈಚೆ ಕೂತ್ಕ ಬಾ. ಎಷ್ಟು ಹೇಳ್ತೀನಿ ನೀನು ಮಾತಾಡಬೇಡ ಅಂಥೇಳಿ. ಬಾ, ಕೂತ್ಕ ಬಾ. ಸರಿತಾ, ಮಾತಾಡಬೇಡ ನೋಡು, ಮತ್ತೆ ಹೇಳಿನಿ. ಏನು ಇನ್ನೂ ನಮ್ಮದೇ ತಪ್ಪು ಅನ್ನಂಗೆ ಮಾತಾಡ್ತಿದ್ದೆ? ಏನು ನಿನ್ನ ಸಾಕ್ತಿರೋದು ನಿನ್ನ ತಂಗಿನ ನಾವ? ಅದನ್ನ ಜ್ಞಾನ ಇಟ್ಕ ಫಸ್ಟು. ಎಂತದ್ರಿ ನೀವೆಂತ ಸಾಕ್ತಿದ್ದೀರಿ? ಅದನ್ನು ಸಣ್ಣ ಮಗುನ ಸಾಕಕ್ಕೆ ಅದು ದುಡಿಮೆ ಮಾಡ್ತದೆ, ಹೊಟ್ಟೆ ತಿನ್ಕುಂತದೆ ಇರ್ತದೆ. ಹೇಳ್ಬೇಕು ಅಂದ್ರೆ ಅದು ನಿಮ್ಮನ್ನು ಸಾಕ್ತಾ ಇದೆ, ನೀವೇನು ಅದನ್ನು ಸಾಕದ? ಸುಮ್ಮನಿರೇ ಪುಣಾತೀತಿ. ಎಂತ ಸುಮ್ಮನಿರೋದಮ್ಮ? ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದಾರಲ್ಲ, ಇನ್ನು ಸಾಕದ್ ನಾನು ಅಂತ. ಏನು ಸಾಕ್ತಾ ಇದ್ದಾರೆ ಇವರು? ನಾನು ಕಾಣ್ತಾ ಇದ್ದಿದ್ದ? ಹಗಲು ರಾತ್ರಿ ಅಂತ ದುಡಿತದೆ, 3 ಹೊತ್ತು ಹೊರಗಡೆ ಕೆಲಸನೂ ಮಾಡ್ತದೆ, ಒಳಗಡೆ ಕೆಲಸನೂ ಮಾಡ್ತದೆ. ಇವ್ರಿಗೆ ಬೇಕಾದಾಗೆಲ್ಲ ಮಾಡಿ ಬೇಯಿಸು ಹಾಕ್ತದೆ. ಒಂದು ಲೋಟ ಕಾಫಿ ಕೊಡ್ಲಾ ಅಂತ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ. ಹೇಳಿ ನೀವು, ಅವಳಿಗೆ ನೀವು ಏನು ಮಾಡ್ತೀರಿ? ಸಾಕದ್ ನಾನು ಅಂತ ಹೇಳಿದ್ರಲ್ಲ, ಏನು ಮಾಡ್ತೀರಿ ಅವಳಿಗೆ? ಬೇಡ ನೋಡು, ಹೇಳಿನಿ. ನಿನ್ನ ದುಡ್ಡಿನ ಹಂಬಾಕಿದ್ರೆ ನಿಮ್ಮ ಮನೇಲಿ ಇಟ್ಕ, ನನ್ನ ಮನೆ ತನಕ ತರಬೇಡ ಅದನ್ನು. ಹೌದೌದು, ಸರಿಯಾಗಿ ಹೇಳಿದ್ರಿ. ದುಡ್ಡಿನ ಹಂಬಾಕಿದ್ರೆ ಅದನ್ನು ನಮ್ಮನೆಲ್ಲೇ ಇಟ್ಕೋಬೇಕು, ನಿಮ್ಮನೆ ತನಕ ತರೋದೇನು ಬೇಡ. ಅದು ದುಡ್ಡು ತರ್ಬೋದೇನೋ ಅಲ್ಲ, ಅದಕ್ಕೇನಿಲ್ಲ. ಏಯ್,
ಯಾವನಿಗೆ ಬೇಕಾಗಿದೆ ನಿಮ್ಮನೆ ದುಡ್ಡು? ಯಾವನಿಗೆ ಬೇಕಾಗಿದೆ? ಯಾರು ತಂದರೆ ಬೇಕಾತಲ್ಲ? ಏ ಪೂರ್ವಿತಾ, ಗೊತ್ತಿಲ್ಲದೆ ಹಾಗೆಲ್ಲ ಏನು ಮಾತಾಡಬೇಡ, ಸುಮ್ಮನಿರೋ. ಅಕ್ಕ, ಗೊತ್ತಿಲ್ಲದೆ ಇರೋದು ನಿನಗೆ, ನನಗಲ್ಲ. ನಿನ್ನ ಗಂಡ ಎಲ್ಲೆಲ್ಲಿ ಹೋಗಿ ಏನೇನು ವ್ಯವಹಾರ ಮಾಡ್ತಾರೆ ಗೊತ್ತಾ ನಿಂಗೆ? ಹೇಳ್ತಾರೆ ದೊಡ್ಡದಾಗಿ. ಏನು ನನ್ನ ಗಂಡನ ಹತ್ರ ದುಡ್ಡು ತಂದಿದ್ದು ಗೊತ್ತಿಲ್ಲ ಅಂದ್ಕೊಂಡ್ರಾ? ಎಂತ ಎಂತ ಪೂರ್ವಿತಾ? ಯೋ ಎಂತ ಇಲ್ಲೇ ಸರಿತಾ, ಅದೇನೋ ಒಟ್ಟು ಹೇಳ್ತದೆ ಅಂದರೆ ಆವಾಗ ಒಂದು 10,000 ಎಂಥದ ತಂದಿದ್ರಲ್ಲ, ಅದನ್ನೇ ಈಗ ಹೇಳ್ತಾ ಇದೆ. ಈ ಪೂರ್ವಿತಾ, ಎಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಿಲ್ಲನೆ, ಯಾಕೆ ಈ ಥರ ಮಾಡ್ತೀಯ? ನಾಸನಿಗಟ್ಟಳಿ ಎಂಥ ಕಾರು ಬನ್ನೇನ ಹೋಗಿ ಸರ್, ಸುಮ್ಮನೆ ಹಚ್ಚಿಗೆ ಹೋದರೆ ಒಂದು ಆತೀಗ. ನಡಿಯ ಆಚೆಗೆ ನಡಿಯ ಅಚ್ಚಿಗೆ ನಡಿಯ.